Watch full episodes on Jio Hotstar. ಬೇಗ ಮಾಡಿ ಕೆಲಸ ಬೇಗ ಆಗ್ಬಿಡ್ಬೇಕು. ಅದ್ಯಾಕೋ ಗೊತ್ತಿಲ್ಲ, ಈ ಲಾಕ್ ತಯಾರು ಮಾಡುವ ಕಂಪನಿಯವರು ಎಷ್ಟು ಬಲಿಷ್ಠ ತಿಜೋರಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಹೀಗೆ ಮಾಡಿದ್ರೆ ನಾವು ಕಳ್ಳತನ ಹೇಗೆ ಮಾಡೋದು? ನಮ್ಮ ಜೀವನ ಉಪಾಯದ ಬಗ್ಗೆ ಯಾರಿಗೂ ಕಾಳಜಿ ಕೂಡ ಇಲ್ಲ. ಹೀಗೆ ನಡೆದ್ರೆ ನಮ್ಮ ದಂಧೆ ಕಡಿಮೆ ಆಗ್ಬೋದು, ಬಂದ್ ಆಗ್ಬೋದು. ಹಾ, ತೆರೇರಿ. ಅಯ್ಯ, ಗಟ್ಟು ಅಲ್ಲಿ ನೋಡು, ನಮ್ ಗಾರ್ಡ್ ಮೂರ್ಛಿತನಾಗಿದ್ದಾನೆ. ಖಂಡಿತ ಒಳಗೆ ಯಾರೋ ಕಳ್ಳರಿದ್ದಾರೆ. ಗಟ್ಟು ಇಲ್ಲಿಗೆ ಬಂದ್ರ? ನೀವೆಲ್ಲ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಿ? ಇವತ್ತು ಗಟ್ಟು ಬಟ್ಟಿಗೆ ಎಂತ ಬಾಡಿ ಮಸಾಜ್ ಕೊಡಬೇಕು ಅಂದ್ರೆ ಜೀವನ ಇಡೀ ಅವರು ಮರಿಬಾರ್ದು. ಓಕೆ ಬಾಸ್. ಅಯ್ಯಯ್ಯ, ಅರೆ ಬೀಜ ಇಲ್ಲದೆ ಖರ್ಜೂರಗಳೇ, ಬಾಲ ಇಲ್ಲದ ಮಂಗಗಳೇ, ಇದೇನು ಮಾಡ್ತಿದ್ದೀರಿ? ಅವರಿಗೆ ಹುಡಿಯೋದಕ್ಕೆ ಹೇಳಿದೆ, ಬಾಡಿ ಮಸಾಜ್ ಮಾಡೋದಕ್ಕೆ ಹೇಳಿದ್ದಲ್ಲ. ಬಾಸ್ ಮೊದಲು ನೀವು ಹೇಳಿದ್ರಿ ಬಾಡಿ ಮಸಾಜ್ ಮಾಡಿ ಅಂತ. ನಾವು ಬಾಡಿ ಮಸಾಜ್ ಶುರು ಮಾಡಿದಾಗ ಹೊಡೀರಿ ಅಂತ ಹೇಳ್ತೀರಿ. ನೀವು ನಮ್ಮ ಮೇಲೆ ಸಿಟ್ಟಾಗುವ ನೆಪ ಹುಡುಕ್ತಾ ಇದ್ದೀರಿ ಅಷ್ಟೇ. ಹೋಗಿ, ನಾನು ನಿಮ್ಮಲ್ಲಿ ಮಾತಾಡೋದಿಲ್ಲ. ಕೋಪ. ಅರೆ ಕೋಪದ ದೊಡ್ಡಪ್ಪ, ತಲೆ ಇಲ್ವಾ ನಿಮಗೆ? ಕೋಪಾಗಿ ಆಮೇಲೆ ಮಾಡ್ಕೊಳ್ಳಿ. ಹೋಗಿ ಫೈಟ್ ಮಾಡಿ. ಓಕೆ ಬಾಸ್. ಅರೇ ನಿಲ್ಲು. ಮೊದ್ಲು ಒಂದ್ ಮಾತು ಹೇಳು, ನಾವ್ಯಾಕೆ ಜಗಳ ಆಡ್ತಿದ್ದೇವೆ? ಅಂದ್ರೆ ಸೋಲು ಗೆಲುವು ಮುಖ್ಯ ಅಲ್ಲ, ಸೋಲು ಗೆಲುವು ಮತ್ತೇನು? ನಾನ್ ನಿನಗೆ ಹೊಡೆದು ಗೆಲ್ತೀನಿ. ಗಟ್ಟು, ಕಾಪಾಡು! ನನಗೆ ಹೋಗಕ್ ಬಿಡ್ರೋ, ಹೇಳಕ್ಕಾದ್ರೂ ಬಿಡ್ರೋ, ಹೇಳ್ರೋ. ನನ್ನನ್ನೇ ಕಾಮೋಶ್ ಮಾಡ್ಬಿಟ್ರಲ್ಲೋ. ಓಡಿ ಹೋಗಿ ಓಡಿ. ಬೇಗ ಕೋಟ್ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ? ಕೋಟ್ ಆದ್ರೂ ಕೊಟ್ಬಿಡಿ. ಥ್ಯಾಂಕ್ ಯು. ಗಟ್ಟುವಿನಿಂದಾಗಿ ನಾಯಿಗಳು ನನಗೆ ಕಚ್ಚಿ ಸಾಕ್ ಮಾಡಿವೆ. ಮತ್ತೀಗ ಗಟ್ಟುವಿನ ಬಾರಿ.
ಬಿಡೋದಿಲ್ಲ ಬಿಡೋದಿಲ್ಲ. ಇದೇನು ಇದೇನು ಏನಿದು? ಬಾಸ್ ನೀವು ಹುಷಾರಾಗಿದ್ದೀರಾ? ಈಗಷ್ಟೇ ನೀವು ಕೋಪದಿಂದ ಒದ್ದಾಡ್ತಾ ಇದ್ರಿ, ಮತ್ತೆ ಏಕದಮ್ ಸಂತೋಷದಿಂದ ಅರಳ್ತಾ ಇದ್ದೀರಿ. ನನ್ನ ಖುಷಿಯ ಗುಟ್ಟು ಈ ಗೋಲ್ಡನ್ ಡಾಗ್ ವಿಸಿಲ್ ಆಗಿದೆ. ಈ ವಿಸಿಲ್ನ ಧ್ವನಿ ಮನುಷ್ಯರಿಗಲ್ಲ, ಕೇವಲ ಕೇವಲ ನಾಯಿಗಳಿಗೆ ಕೇಳಿಸುತ್ತದೆ. ಅವರಿಗೆ ಈ ನಾಯಿಗಳು ಬಂದು ಎಷ್ಟು ಕಚ್ಚುತ್ತವೆ ಅಂದ್ರೆ ಅವರು ಜೀವನ ಪರ್ಯಂತ ನೆನಪಿಸ್ತಾರೆ. ಅದನ್ನ ಮತ್ತೆ ಯಾವತ್ತೂ ಮರೆಯೋದಿಲ್ಲ. ಈಗ ನಾನು ಎಂತಹ ಚಾಲಾಕಿ ಮಾಡ್ತೀನಿ ಅಂದ್ರೆ ಗಟ್ಟು ಈ ವಿಸಿಲ್ ಹಾಕ್ತಾರೆ. ಡಾಗ್ಸ್ ಅವರಿಗೆ ಕಚ್ಚಿ ಕಚ್ಚಿ ಒದ್ದಾಡಿಸ್ತಾವೆ, ಅವರ ಕೀಮಾ ಮಾಡ್ತಾವೆ. ಬಾಸ್, ನೀವು ಸುಮ್ನೆ ಹೇಳ್ತಾ ಇರ್ತೀರಿ. ವಿಸಿಲ್ನಿಂದ ಧ್ವನಿ ಬರ್ಲಿಲ್ಲ ಅಂದ್ರೆ ಅದರಿಂದ ಏನ್ ಪ್ರಯೋಜನ? ನಾನೀಗ ಊದಿ ತೋರಿಸ್ತೀನಿ ಬಾಸ್. ಇದು ನೋಡಿ. ಹೌದು ಬಾಸ್, ಈ ವಿಸಿಲ್ ವಿಚಿತ್ರವಾಗಿದೆ. ಏನು ಸದ್ಯ ಬರಲ್ಲ. ಏನ್ ಮಾಡ್ತೀರಿ ನಾಯಿಗಳನ್ನ ಕರೆಸಿ ಕಚ್ಚಿಸ್ತೀರಾ? ಡಾಗ್ಸ್ ಬಂದವು ಓಡಿ. ಡಾಗ್ಸ್ ಓಡಿ ಓಡಿ ಓಡಿ. ನೋ ಓಡಿ ಓಡಿ. ವಿಸಿಲ್ ನಾನುವುದಿಲ್ಲ, ಕಾಪಾಡಿ. ಅರೆ ಕೇಳುಗಟ್ಟು, ನನ್ ಗೆಳೆಯ, ಸ್ವಲ್ಪ ಬಟ್ಟು ಬಗ್ಗೆ ಕಾಳಜಿ ವಹಿಸು. ಸ್ವಲ್ಪ ನಿಧಾನವಾಗಿ ಓಡು, ನಿಧಾನ. ಅರೆ ಬಟ್ಟುಗೆ ಇದಕ್ಕಿಂತ ಹೆಚ್ಚು ಓಡಕ್ಕಾಗಲ್ಲ, ಖಂಡಿತ ಆಗಲ್ಲ. ಅಣ್ಣವ್ರೇ, ನೀವು ಎಷ್ಟು ಸುಸ್ತು ಯಾಕಾಗಿದ್ದೀರಿ? ನೀವು ನಿಮ್ಮ ಗೆಳೆಗಿಂತ ಜೋರಾಗಿ ಓಡಬೇಸಿದರೆ ಇದನ್ನ ತಗೊಳ್ಳಿ, ಎನರ್ಜಿ ವಿಸಿಲ್. ಊದಿ. ಐಲ, ಈ ಎನರ್ಜಿ ವಿಸಿಲ್ ಏನದು? ಈ ವಿಸಿಲ್ನಲ್ಲಿ ಅನೇಕ 100 ಆನೆಗಳ ಎನರ್ಜಿ ಇದೆ. ನೀನ್ ಈ ವಿಸಿಲನ್ನ ಎಷ್ಟು ಊದುತ್ತೀಯೋ ನಿನ್ನ ಒಳಗೆ ಅಷ್ಟೇ ಎನರ್ಜಿ ಬರುತ್ತಾ ಹೋಗುತ್ತೆ. ನಿನಗೆ ಕ್ಷಣದಲ್ಲಿ ಹುಮ್ಮಸ್ಸು ಮತ್ತು ಶಕ್ತಿ ತುಂಬಿಕೊಳ್ಳುತ್ತೆ. ಬೇಕಾದ್ರೆ ನಿನ್ ಗೆಳೆಯನ್ ಜೊತೆ ರೇಸ್ ಮಾಡ್ಕೋ. ಅಯ್ಯಯ್ಯ, ಅದು ನಿಜಾನಾ? ಓಹೋ, ವಾ 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 ವಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಬಟ್ಟು ವಿಸಿಲ್ ಊದಿ ಗಟ್ಟುವಿಗಿಂತ ಮುಂದೆ ಬರ್ತಾನೆ, ಮುಂದೆ. ಈ ಡಾಗ್ಗಳು ಎಲ್ಲಿಂದ ಬಂದು? ಬಟ್ಟು ಅಣ್ಣ, ಹೊರಡು ಬಿಡಿ ಇಲ್ಲಿಂದ. ಗಟ್ಟು, ಕಾಪಾಡು ಕಾಪಾಡು, ಈ ನಾಯಿಗಳು ಎಲ್ಲಿಂದ ಬಂದು? ಈ ಡಾಗ್ಸ್ಗಳು ಬಟ್ಟುವನ್ನು ಓಡಿಸ್ತಿವೆ. ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ನನ್ ಮಗುವಿನ ಪ್ರೇಮ್ ಯಾರು ತಗೊಂಡೋಗ್ತಿದ್ದಾರೆ? ಯಾರು ತಡೀರ ಅವನನ್ನ? ಅರೆ ಬಟ್ಟು ಅಣ್ಣ, ಬನ್ನಿ.
ಖಮೋಶ್! ಓಯ್! ನನ್ ಮನೆ ಸರ್ ಓಡಿ ಇಲ್ಲಿಂದ ನಾಯಿಗಳು ಬರ್ತಿವೆ. ಏನ್ ನಡೀತಾ ಇದೆ ಇಲ್ಲಿ? ಖಮೋಶ್! ಅರೆ ಇಲ್ಲ ಕಣ್ರೋ. ಅರೆ ಇಷ್ಟೊಂದು ಯಾಕೆ ನಡೀತಾ ಇದ್ದೀರೋ? ನನ್ನದೇ ಯಾಕೆ ಕಡಿತಾ ಇದ್ದೀರೋ? ನಾನೇನು ಮಾಡಿದೆ? ಇಲ್ಲ ಕಣ್ರೋ, ನನ್ನದೇ ಯಾಕೆ ಕಡಿತಿದ್ದೀರಿ? ನನ್ನದೇ ಯಾಕೆ ಕಡಿತಿದ್ದೀರೋ? ಜಿಯೋಗ್ರಫಿ ಏನು? ಚಂಪಲ್ ಸಿಂಗ್ ವಾಚ್ ಔಟ್! ಇಲ್ಲ ಕಮೋನ್. ಆಗೋಯ್ತು. ಇದೇನು ಎನರ್ಜಿ ವಿಸಿಲ್ ಅಲ್ಲ, ಇದು ಡಾಗ್ ವಿಸಿಲ್. ಇದನ್ನು ಊದಿದ್ರೆ ಸ್ವರ ಬರೋದಿಲ್ಲ, ಆದ್ರೆ ಇದರಿಂದ ಹೊರಡುವ ವೈಬ್ರೇಷನ್ ನಿಂದ ಡಾಗ್ಗಳು ಅಲರ್ಟ್ ಆಗಿ ಇವುಗಳ ಹತ್ರ ಬರ್ತವೆ. ಆದ್ರೆ ವಾಲ್ಯೂಮ್ ಮುಂದೆ ಹೆಚ್ಚುತ್ತೆ, ಅದು ಡಾಗ್ಗಳಿಗೆ ಇರಿಟೇಟ್ ಮಾಡುತ್ತೆ. ಅವು ಸಿಟ್ಟಿನಿಂದ ವಿಸಿಲ್ ಊದಿದವರನ್ನ ಓಡಿಸ್ತವೆ. ಸಿಂಪಲ್. ಅರೆ ಆ ಪುಣ್ಯಾತ್ಮ ನನ್ನಲ್ಲಿ ಯಾಕೆ ಸುಳ್ಳು ಹೇಳಿದ? ಯಾರವನು? ಅಯ್ಯಯ್ಯ, ಗಟ್ಟು ಬಟ್ಟುನೊಳಗಿನ ಪತ್ತೆದಾರ ಹೇಳ್ತಾನೆ ಆ ವ್ಯಕ್ತಿ ಶೇರ್ ಸಿಂಗ್. ಶೇರ್ ಸಿಂಗ್ ಅವನು ನಮ್ಮ ಮೇಲೆ ಪ್ರತಿಕಾರ ಮಾಡೋದಕ್ಕಾಗಿ ಹೀಗೆ ಮಾಡಿರ್ಬೇಕು. ನನಗೆ ಸಾಧ್ಯ ಆದ್ರೆ ಈ ವಿಸಿಲ್ ಊದಿ ಎಲ್ಲ ನಾಯಿಗಳನ್ನ ಅವನಿಗೆ ಕಚ್ಚೋ ಹಾಗೆ ಮಾಡ್ತಿದ್ದೆ. ಪ್ರೊಫೆಸರ್, ಇದು ಸಾಧ್ಯ ಇದೆಯಾ? ಖಂಡಿತ ಪಾಸಿಬಲ್, ಖಂಡಿತ ಪಾಸಿಬಲ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡಿ ನನ್ನ ಆವಿಷ್ಕಾರ. ತಗೊಳ್ಳಿ ಈ ರಿಮೋಟ್. ಈ ರಿಮೋಟ್ನಿಂದ ಈ ವಿಸಿಲ್ ಊದಬಹುದು. ಹೇಗಾದ್ರೂ ಮಾಡಿ ಈ ವಿಸಿಲನ್ನ ಶೇರ್ ಸಿಂಗ್ನ ಜೇಬಿಗೆ ಹಾಕಿ. ಹೇ, ಬಟ್ಟು ಬಳಿ ಒಂದು ಎಂತ ಪ್ಲಾನ್ ಇದೆ ಅಂದ್ರೆ ಶೇರ್ ಸಿಂಗ್ ಸ್ವತಃ ನಮ್ಮ ಬಳಿ ಬರ್ತಾನೆ. ಮತ್ತೆ ನೀನ್ ಈ ವಿಸಿಲ್ ಅನ್ನು ಅವನ ಜೇಬ್ನಲ್ಲಿಡು. ಜೇಬ್ನಲ್ಲಿ. ಓಕೆ ಬಟ್ಟು. ವಿಶ್ರಾಂಪುರದ ನಾಯಿಗಳು ಗಟ್ಟುಬಟ್ಟುವನ್ನ ಕಚ್ಚಿ ಕಚ್ಚಿ ಹಾಸ್ಪಿಟಲ್ಗೆ ತಲುಪಿಸಿದ್ದವೆ. ಇದು ಯಾಕಾಯ್ತು, ಹೇಗಾಯ್ತು, ಏನ್ ನಡೆಯಿತು ಯಾರಿಗೂ ತಿಳಿದಿಲ್ಲ. ಗಟ್ಟುಬಟ್ಟು ಕೂಡ ಈ ವಿಷಯದಿಂದ ಚಿಂತೆಗೊಳಗಾಗಿದ್ದಾರೆ. ನನಗೊತ್ತು. ಕಟ್ಟುಬಟ್ಟು ನಿಮ್ಮನ್ನ ಆಸ್ಪತ್ರೆಯಲ್ಲಿ ಪರ್ಸ್ನಲಿ ಭೇಟಿಯಾಗೋದ್ರಲ್ಲಿ ನನಗೇನು ಖುಷಿ ಸಿಗುತ್ತೋ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಾಯ 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 ಒಂದು ಒಳ್ಳೆಯ ಹೂಗುಚ್ಛವನ್ನ ತಯಾರಿಸಿ ಗಟ್ಟುಬಟ್ಟುಗೆ ಹೇಳುವಂತಹ ಸಮಯ ಬಂದಿದೆ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಬಾಸ್, ಯೋಚನೆ ಮಾಡಿ, ಈಗ ಮೊದಲ ಹೆಸರು ಯಾರದ್ದು ಬಾಸ್? ಗಟ್ಟುಬಟ್ಟು ಅವರೇ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿ ನನಗೆ ಬಹಳ ದುಃಖ ಆಗ್ತಿದೆ. ಕ್ಷಣ ಡಾಗ್ಗಳು ನಿಮಗೆ ಹಾರಿ ಹಾರಿ ಕಚ್ಚಿವೆ, ಪರಚಿವೆ ಅಂತ ತಿಳಿದಾಕ್ಷಣ, ಭಾರಿ ಕಚ್ಚಿವೆ ಅಂತ ತಿಳಿದಾಕ್ಷಣ ನನಗೆ ತಡೆಯೋದಕ್ಕಾಗಲಿಲ್ಲ. ಬಹಳ ದುಃಖಪಟ್ಟೆ. ದುಃಖದ ವಿಷಯ ಅಂದ್ರೆ ನಾನು ಬ್ಯಾಂಕ್ ಕೊಳ್ಳ ಹೊಡೆಯೋದಕ್ಕೆ ಹೋದಾಗ ನೀವು ನನ್ನನ್ನ ಹೀಗೆ ತಡೀತೀರಪ್ಪ. ಯಾಕಂದ್ರೆ ಈಗ ನಿಮಗೆ ಬಹಳ ಆರಾಮದ ಅಗತ್ಯ ಇದೆ. ಆಯ್ ಬಟ್ಟು ಬಟ್ಟು ವಿಸಿಲ್ ವಿಸಿಲ್ ಬಟ್ಟು ವಿಸಿಲ್ ಊದು. ಅರೆ ಗಟ್ಟು, ಇಂಥ ಸಮಯದಲ್ಲಿ ವಿಸಿಲ್ ಊದೋದಾ? ನನ್ನನ್ನು ಕಾಪಾಡೋದಾ? ವಿಸಿಲ್ ವಿಸಿಲ್ ಹಾಕು, ವಿಸಿಲ್ ಹಾಕು. ಓ ಸಾರಿ 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 ಸಾರಿ. ಮರ್ತೋಯ್ತು. ಈಗ ನೋಡು ನನ್ನ ಅದ್ಭುತ. ನೀವಿಬ್ರು ಅಪ್ ಡೌನ್ ಮಾಡ್ತಾ ಇರಿ, ನಾನು ಹೊರಟೆ. ಗಟ್ಟು, ಬೇಗ ರಿಮೋಟ್ ನಡೆಸು, ಬೇಗ. ಬಟ್ಟು, ಮೊದಲು ನೀವು ಎದ್ದು ನಿಂತ್ಕೊಳ್ಳಿ. ನಾನ್ ನೇರವಾಗಿ ಕೂತ್ಕೊಳಕ್ ಆಗ್ತಾ ಇಲ್ಲ.
ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸ್ದಲೆ ಚಾಯ್ ಕುಡಿತೀನಿ. ಶೇರ್ ಸಿಂಗ್ ನಿಂತ್ಕೋ. ನೀನು ಇವತ್ತು ಕಾನೂನಿನ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೀಯಾ. ಓಡೋದಕ್ಕೆ ಪ್ರಯತ್ನ ಪಡಬೇಡ. ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ನಾನು ನಿನ್ನನ್ನು ಓಡಿ ಬಂದು ಹಿಡ್ಕೊಳ್ತೇನೆ. ಅಂದ್ರೆ ನೀವಿಬ್ರು ನಾಟಕ ಮಾಡ್ತಿದ್ರಿ. ಹಿಡ್ಕೊಳ್ಳಿ ಗಟ್ಟು ಬಟ್ಟುವನ್ನ. ನಿಲ್ಲಿದಾಯ ಭಯ, ಇದನ್ನು ಸಂಭಾಳಿಸಿ ಇಟ್ಕೊಳ್ಳಿ. ನಿಮ್ಮಿಂದ ಫೈಟ್ ಆದ ನಂತರ ತಗೋತೀನಿ. ಓಕೆ, ಆಗಲೂ ಗಟ್ಟು ಅವರೇ. ಅರೆ ಈ ಡಾಗ್ಸ್ ಎಲ್ಲಿಂದ ಬಂದು ಓಡಿ ಓಡಿ. ಇಷ್ಟೊಂದು ಡಾಗ್ಸ್ ಆಸ್ಪತ್ರೆಯಲ್ಲಿ ಹೇಗ್ ಬಂತು ಇಷ್ಟೊಂದು ಡಾಗ್ಸ್? ಕಾಪಾಡಿ ಕಾಪಾಡಿ ಕಾಪಾಡಿ. ಅಡ್ಮಿಟ್ ಮಾಡಿ ಪ್ಲೀಸ್. ನಾನು ಇನ್ಸ್ಪೆಕ್ಟರ್ ಮನ್ಮಾನಿ. ಮೊದಲು ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ. ನನ್ನನ್ನ ಮೊದಲು. ಡಾಗ್ಸ್ ಕೆಟ್ಟದಾಗಿ ಕಡ್ದಿದೆ ಕಣೋ. ಮನ್ಮಾನಿ ಸಾಹೇಬ್ರೆ, ನನ್ನನ್ನ ಅರೆಸ್ಟ್ ಮಾಡಿ, ದಸ್ತಗಿರಿ ಮಾಡಿ ಪ್ಲೀಸ್. ನನ್ನನ್ನ ಅರೆಸ್ಟ್ ಮಾಡಿ. ಉಳ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಬಟ್ಟು ನೀವು ಹುಷಾರಾಗಿದ್ದೀರಲ್ಲ? ಗೆಳೆಯರೇ, ಗಟ್ಟು ಬಟ್ಟುವನ್ನ ಮುಗಿಸಿಬಿಡಿ. ಬನ್ನಿ. ಗಟ್ಟು ಬಟ್ಟುವಿನ ಗೆಳೆತನ ಶತ್ರುಗಳ ಪತನ. ಕಾಲಿಗೆ ಬಹಳ ಜೋರಾಗಿ ಇಟ್ಟಾಗಿದೆ. ನನ್ನ ಗೆಳೆಯನಿಗೆ ಹೊಡೆದ್ಯೋ? ಮನ್ಮಾನಿ ಸರ್, ನಿಮ್ಮ ಎಂಟ್ರಿ ಸರಿಯಾದ ಸಮಯದಲ್ಲಿ ಆಗಿದೆ. ಎಲ್ಲರನ್ನು ಅರೆಸ್ಟ್ ಮಾಡಿ. ಸರಿಯಾದ ಸಮಯ? ಅರೆ ಇಲ್ಲೋ, ಕೆಟ್ಟ ಸಮಯದಲ್ಲಿ ಬಂದಿದ್ದೀನಿ. ಯಾರಾದ್ರೂ ನನ್ನನ್ನು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಹಾಕ್ಸ್ರೋ. ಚಮ್ಮ ಸಿಂಗ್, ಚಾಯ್ ಕುಡ್ಸೋ. Watch India's largest kids library only on Jio Hotstar. Download the app now.